ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಕಂಸನ ಹಿಂಸಾಚಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವಕಿಯ 8ನೇ ಶಿಶುವು ಹೆಣ್ಣು ಮಗುವೆಂದು ಕಂಸನು ಅರಿತುಕೊಂಡನು. ಆ ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಅದು ಆತನ ಕೈಯಿಂದ ಜಾರಿ ಆಕಾಶದಲ್ಲಿ ವಿಷ್ಣುವಿನ ತಂಗಿಯಾಗಿ ಕಾಣಿಸಿಕೊಂಡಳು. ಕಂಸನನ್ನು ಕೊಲ್ಲುವ ಮಗುವು ಇನ್ನೆಲ್ಲೋ ಹುಟ್ಟಿದೆ ಎಂಬಂತಹ ವಿಚಾರವನ್ನು ಆಕೆಯು ಕಂಸನಿಗೆ ತಿಳಿಸಿದಳು. ಕಂಸನು ತಾನು ಹಿಂದೆ ಕೇಳಿಸಿಕೊಂಡಿದ್ದಂತಹ ಅಶರೀರವಾಣಿಯ ಕುರಿತಾಗಿ ಸಂಶಯವನ್ನು ವ್ಯಕ್ತಪಡಿಸಿದನು. ಆತನು ವಸುದೇವ ದೇವಕಿಯರಲ್ಲಿ ಈ ರೀತಿಯಾಗಿ ನುಡಿದನು: ಪ್ರೀತಿಯ ವಸುದೇವ ಮತ್ತು ದೇವಕಿಯರೇ, ನೀವಿಬ್ಬರೂ ಮಹಾತ್ಮರು. ನಿಮಗೆ ನಾನು ಉಪದೇಶ ಮಾಡಬೇಕಾದದ್ದು ಏನೂ ಇಲ್ಲ. ಆದರೂ ನಿಮ್ಮ ಮಕ್ಕಳ ಸಾವಿಗಾಗಿ ದುಃಖಪಡಬೇಡಿ ಎಂದು ಬೇಡುತ್ತೇನೆ. ನಾವೆಲ್ಲರೂ ನಮ್ಮನ್ನು ಮೀರಿದ ಶಕ್ತಿಯೊಂದರ ಅಧೀನದಲ್ಲಿದ್ದೇವೆ. ಆ ಶಕ್ತಿಯು ನಾವು ಒಟ್ಟಿಗೆ ಇರಲು ಬಿಡುವುದಿಲ್ಲ. ನಿಯಮಿತ ಕಾಲವು ಬಂದಾಗ ನಮ್ಮ ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ನಾವು ದೂರವಾಗಲೇಬೇಕು. ಆದರೆ ವಿವಿಧ ಭೌತಿಕ ಶರೀರಗಳು ಮಾಯವಾದರೂ ಆತ್ಮವು ಅಮರವಾಗಿ ಉಳಿಯುತ್ತದೆ ಎನ್ನುವುದನ್ನು ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕು. ಉದಾಹರಣೆಗೆ, ಭೂಮಿಯ ಮಣ್ಣಿನಿಂದ ಎಷ್ಟೋ ಮಡಕೆಗಳನ್ನು ಮಾಡುತ್ತಾರೆ. ಅವು ಒಡೆದೂ ಹೋಗುತ್ತವೆ, ಆದರೆ ಮಣ್ಣು ತಾನಿರುವಂತೆಯೇ ನಿರಂತರವಾಗಿ ಉಳಿಯುತ್ತದೆ. ಹಾಗೆಯೇ ಆತ್ಮದ ದೇಹಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸೃಷ್ಟಿಯಾಗುತ್ತವೆ ಮತ್ತು ನಾಶವಾಗುತ್ತವೆ, ಆದರೆ ಆತ್ಮವು ಎಂದೆಂದಿಗೂ ಉಳಿಯುತ್ತದೆ. ಆದ್ದರಿಂದ ಶೋಕಿಸಲು ಕಾರಣವೇ ಇಲ್ಲ. ಈ ಭೌತಿಕ ದೇಹವು ಜೀವಾತ್ಮನಿಗಿಂತ ಭಿನ್ನವಾದದ್ದು ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಆ ತಿಳುವಳಿಕೆಯು ಬರುವವರೆಗೆ ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆಯನ್ನು ಅವನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ನನ್ನ ಪ್ರೀತಿಯ ದೇವಕಿ, ನೀನು ಮೃದು ಸ್ವಭಾವದವಳು ಮತ್ತು ದಯೆಯುಳ್ಳವಳು. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನ್ನ ಮಕ್ಕಳನ್ನು ಕೊಂದದ್ದಕ್ಕಾಗಿ ದುಃಖಪಡಬೇಡ. ವಾಸ್ತವವಾಗಿ ಇದನ್ನು ನಾನು ಮಾಡಲಿಲ್ಲ, ಏಕೆಂದರೆ ಇವೆಲ್ಲ ಹಿಂದೆಯೇ ನಿರ್ಧಾರವಾಗಿರುವ ಕಾರ್ಯಗಳು. ಇಷ್ಟವಿಲ್ಲದೆ ಇದ್ದರೂ ಮನುಷ್ಯನು ಆಗಲೇ ನಿರ್ಧಾರವಾಗಿರುವ ಯೋಜನೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ದೇಹವು ಕೊನೆಗೊಂಡಾಗ ಆತ್ಮವೂ ಸಾಯುತ್ತದೆ ಎಂದು ಜನರು ತಪ್ಪಾಗಿ ಭಾವಿಸುತ್ತಾರೆ. ಇಲ್ಲವೇ ಒಬ್ಬ ಜೀವಿಯು ಇನ್ನೊಬ್ಬ ಜೀವಿಯನ್ನು ಕೊಲ್ಲುತ್ತಾನೆ ಎಂದು ಭಾವಿಸುತ್ತಾರೆ. ಈ ಎಲ್ಲ ತಪ್ಪು ಭಾವನೆಗಳಿಂದ ಮನುಷ್ಯನು ಭೌತಿಕ ಜೀವನದ ಸ್ಥಿತಿಗಳನ್ನು ಒಪ್ಪಲೇಬೇಕಾಗುತ್ತದೆ. ಎಂದರೆ ಆತ್ಮವು ಅಮರವಾದದ್ದು ಎಂದು ದೃಢವಾದ ನಂಬಿಕೆಯು ಬರುವವರೆಗೆ ಮನುಷ್ಯನು ಕೊಲ್ಲುವ ಮತ್ತು ಕೊಲ್ಲಲ್ಪಡುವ ಯಾತನೆಗೆ ಗುರಿಯಾಗುತ್ತಾನೆ. ನನ್ನ ಪ್ರೀತಿಯ ತಂಗಿ ದೇವಕಿ ಮತ್ತು ಭಾವ ವಸುದೇವ, ನಾನು ನಿಮಗೆ ಮಾಡಿದ ಕ್ರೂರ ಅಪಕಾರಗಳನ್ನು ದಯವಿಟ್ಟು ಕ್ಷಮಿಸಿ. ನನ್ನದು ಬಹು ನೀಚ ಸ್ವಭಾವ, ನಿಮ್ಮದು ಉದಾತ್ತ ಸ್ವಭಾವ. ಆದ್ದರಿಂದ ನನ್ನ ವಿಷಯದಲ್ಲಿ ಕರುಣೆದೋರಿ ಕ್ಷಮಿಸಿ. ಕಂಸನು ತನ್ನ ಭಾವನಿಗೂ ಮತ್ತು ತಂಗಿಗೂ ಈ ಮಾತುಗಳನ್ನು ಹೇಳುವಾಗ ಅವನ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅವನು ಅವರ ಕಾಲಿಗೆ ಬಿದ್ದನು. ತಾನು ಕೊಲ್ಲಲು ಪ್ರಯತ್ನಿಸಿದ್ದ ದುರ್ಗಾದೇವಿಯ ಮಾತುಗಳನ್ನು ನಂಬಿ ಕಂಸನು ಕೂಡಲೇ ತನ್ನ ಭಾವನನ್ನೂ ತಂಗಿಯನ್ನೂ ಬಿಡುಗಡೆ ಮಾಡಿದ. ಸ್ವತಃ ತಾನೇ ಕಬ್ಬಿಣದ ಸರಪಳಿಗಳನ್ನು ತೆಗೆದುಹಾಕಿ ಆ ಸಂಸಾರದಲ್ಲಿ ಒಬ್ಬನಂತೆ ಸಹಾನುಭೂತಿಯಿಂದ ತನ್ನ ಸ್ನೇಹವನ್ನು ತೋರಿಸಿದ. ಇಷ್ಟೊಂದು ಪಶ್ಚಾತ್ತಾಪ ಪಡುತ್ತಿರುವ ಕಂಸನನ್ನು ನೋಡಿ ದೇವಕಿಗೂ ಸಮಾಧಾನವಾಯಿತು. ಕಂಸನು ಎಸಗಿದ್ದ ಕ್ರೂರ ಕೃತ್ಯಗಳನ್ನು ಆಕೆ ಮರೆತು ಬಿಟ್ಟಳು. ವಸುದೇವನು ಹಿಂದೆ ಆದದ್ದನ್ನೆಲ್ಲ ಮರೆತು ತನ್ನ ಭಾವಮೈದುನನೊಂದಿಗೆ ಮಂದಹಾಸದಿಂದ ಮಾತನಾಡಿದನು. ವಸುದೇವನು ಕಂಸನಿಗೆ ಈ ರೀತಿಯಾಗಿ ನುಡಿದನು: ನನ್ನ ಅದೃಷ್ಟಶಾಲಿಯಾದ ಭಾವ, ಜಡದೇಹ ಮತ್ತು ಆತ್ಮಗಳ ವಿಷಯದಲ್ಲಿ ನೀನು ಹೇಳುವುದು ನಿಜ. ಪ್ರತಿಯೊಬ್ಬ ಜೀವಿಯು ತನ್ನ ಜಡದೇಹವೇ ಜೀವಾತ್ಮನೆಂದು ಭಾವಿಸಿ ಅಜ್ಞಾನದಲ್ಲಿ ಹುಟ್ಟುತ್ತಾನೆ. ಬದುಕನ್ನು ಕುರಿತ ಈ ಭಾವನೆಯು ಅಜ್ಞಾನದಿಂದ ಆದದ್ದು. ಈ ಅಜ್ಞಾನದ ಆಧಾರದ ಮೇಲೆ ನಾವು ಹಗೆತನ ಅಥವಾ ಸ್ನೇಹವನ್ನು ಕಟ್ಟುತ್ತೇವೆ. ಅಳುವುದು, ಹರ್ಷ, ಭಯ, ಅಸೂಯೆ, ಅತ್ಯಾಸೆ, ಮಾಯೆ ಮತ್ತು ಹುಚ್ಚು ಜಡದೇಹವೇ ಆತ್ಮವೆಂಬ ನಮ್ಮ ಭಾವನೆಯ ವಿವಿಧ ಮುಖಗಳು. ಇಂತಹ ಪ್ರಭಾವಕ್ಕೆ ವಶನಾದವನು ಭೌತಿಕ ದೇಹದ ಕಾರಣದಿಂದಲೇ ಹಗೆತನದಲ್ಲಿ ತೊಡಗುತ್ತಾನೆ. ಇಂತಹ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿ ನಾವು ದೇವೋತ್ತಮ ಪರಮಪುರುಷನೊಡನೆ ನಮ್ಮ ಶಾಶ್ವತ ಬಾಂಧವ್ಯವನ್ನು ಮರೆಯುತ್ತೇವೆ. ಕಂಸನ ದಯೆಯ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ವಸುದೇವನು ಅವನ ನಾಸ್ತಿಕ ಕೃತ್ಯಗಳಿಗೆಲ್ಲ ಭೌತಿಕ ದೇಹವೇ ಜೀವಾತ್ಮ ಎಂದು ತಪ್ಪಾಗಿ ತಿಳಿದುಕೊಂಡದ್ದೇ ಕಾರಣ ಎಂದು ತಿಳಿಸಿದನು. ವಸುದೇವನು ಕಂಸನೊಂದಿಗೆ ಇಷ್ಟು ಜ್ಞಾನೋದಯವಾಗುವಂತೆ ಮಾತನಾಡಿದಾಗ ಕಂಸನಿಗೆ ಸಂತೋಷವಾಯಿತು. ತನ್ನ ಸೋದರಳಿಯಂದಿರನ್ನು ತಾನು ಕೊಂದೆನೆಂಬ ತಳಮಳ ಸ್ವಲ್ಪ ಕಡಿಮೆಯಾಯಿತು.
ತನ್ನ ತಂಗಿ ದೇವಕಿ ಮತ್ತು ಭಾವ ವಸುದೇವರ ಅಪ್ಪಣೆಯನ್ನು ಪಡೆದು ಭಾರವಿಳಿದ ಮನಸ್ಸಿನಿಂದ ಮನೆಗೆ ಹಿಂದಿರುಗಿದನು. ಆದರೆ ಮರುದಿನ ಕಂಸನು ತನ್ನ ಸಲಹೆಗಾರರನ್ನೆಲ್ಲ ಸಭೆ ಸೇರಿಸಿ ಹಿಂದಿನ ರಾತ್ರಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದ. ಕಂಸನ ಸಲಹೆಗಾರರೆಲ್ಲ ರಾಕ್ಷಸರು, ಎಂದೆಂದೂ ದೇವತೆಗಳ ಶತ್ರುಗಳು. ಕಂಸನು ಹಿಂದಿನ ರಾತ್ರಿ ನಡೆದ ಘಟನೆಯ ಕುರಿತಾಗಿ ಅವರಿಗೆ ತಿಳಿಸಿದಾಗ ಅವರು ಬೇಸರ ವ್ಯಕ್ತಪಡಿಸಿದರು. ಅವರಿಗೆ ಅನುಭವವಾಗಲಿ ತಿಳುವಳಿಕೆಯಾಗಲಿ ಇಲ್ಲದೆ ಹೋದರೂ ಕಂಸನಿಗೆ ಬೋಧನೆ ಮಾಡಲು ಪ್ರಾರಂಭಿಸಿದರು. ಪ್ರಭುವೆ, ಎಲ್ಲ ಊರುಗಳು, ದೇಶಗಳು, ಹಳ್ಳಿಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಈ 10 ದಿನಗಳಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಲು ವ್ಯವಸ್ಥೆ ಮಾಡೋಣ. ಅವರಿವರೆಂದು ನೋಡದೆ ಈ ಯೋಜನೆಯನ್ನು ಕಾರ್ಯಗತ ಮಾಡೋಣ. ಇಂತಹ ಕ್ರೂರ ಕಾರ್ಯಗಳನ್ನು ಮಾಡಿದರೆ ದೇವತೆಗಳು ನಮಗೆ ಏನನ್ನೂ ಮಾಡಲಾರರು ಎಂದು ನಮಗನ್ನಿಸುತ್ತದೆ. ನಮ್ಮೊಡನೆ ಹೋರಾಟವೆಂದರೆ ಅವರಿಗೆ ಯಾವಾಗಲೂ ಭಯ. ನಮ್ಮ ಕ್ರೂರ ಕಾರ್ಯಗಳನ್ನು ತಡೆಯಬೇಕೆಂದು ಅವರು ಬಯಸಿದರೂ ಹಾಗೆ ಮಾಡಲು ಅವರಿಗೆ ಧೈರ್ಯ ಸಾಲದು. ನಿನ್ನ ಧನಸ್ಸಿನ ಅಳತೆಗೆ ಸಿಕ್ಕಿದ ಬಲದಿಂದಾಗಿ ಅವರಿಗೆ ನಿನ್ನನ್ನು ಕಂಡರೆ ಭಯ. ಅವರೊಡನೆ ಯುದ್ಧಕ್ಕೆ ನಿಂತು ಅವರ ಮೇಲೆ ನಿನ್ನ ಬಾಣಗಳ ಮಳೆಯನ್ನು ಕರೆದರೆ ಅವರು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗುತ್ತಾರೆ. ಬಹುಮಂದಿ ದೇವತೆಗಳಿಗೆ ನಿನ್ನೊಡನೆ ಹೋರಾಟ ಮಾಡಲು ಸಾಧ್ಯವಾಗಲಿಲ್ಲ. ತಮ್ಮ ತಲೆಯ ಮೇಲಿನ ಪೇಟಗಳನ್ನು ಧ್ವಜಗಳನ್ನು ತೆಗೆದಿಟ್ಟು ಅವರು ನಿನಗೆ ಶರಣಾಗತರಾದರು. ತಮಗೆ ಅಪಾಯ ಮಾಡದೆ ಬಿಟ್ಟು ಬಿಡುವಂತೆ ಕೈಮುಗಿದು ಕೇಳಿಕೊಂಡರು. ಹಲವೊಮ್ಮೆ ಹೀಗೆ ಭಯಭೀತರಾಗಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ರಥಗಳು ಮುರಿದು ತಮ್ಮ ಯುದ್ಧ ಸಾಮರ್ಥ್ಯವನ್ನೆಲ್ಲ ಮರೆತು ನಿನ್ನೊಡನೆ ಹೋರಾಡಲು ಸಾಧ್ಯವಾಗದೆ ಶರಣಾಗುತ್ತಿದ್ದರು. ಆದ್ದರಿಂದ ಅವರ ವಿಷಯದಲ್ಲಿ ನಮಗೆ ಯಾವ ಭಯವೂ ಇಲ್ಲ. ರಣಭೂಮಿಯ ಹೊರಗೆ ಶಾಂತಿಯ ಸಮಯದಲ್ಲಿ ಅವರು ತಾವು ಮಹಾಯೋಧರೆಂದು ಹೆಮ್ಮೆ ಪಡುತ್ತಾರೆ. ಆದರೆ ರಣಭೂಮಿಯಲ್ಲಿ ಯುದ್ಧ ಕೌಶಲ್ಯವನ್ನು ತೋರಲಾರರು. ಇಂದ್ರನೇ ನಾಯಕನಾದ ಈ ದೇವತೆಗಳಿಗೆ ಸಹಾಯ ಮಾಡಲು ಅನೇಕ ದೇವತೆಗಳಿದ್ದರೂ ಅವರ ವಿಷಯದಲ್ಲಿ ನಾವು ಭಯಪಡುವ ಕಾರಣವಿಲ್ಲ. ಆದರೂ ದೇವತೆಗಳು ನಮ್ಮ ಬದ್ಧವೈರಿಗಳು. ಅವರನ್ನು ಅಲಕ್ಷಿಸಲಾಗದು. ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಎಚ್ಚರದಿಂದ ಇರಬೇಕು. ಅವರನ್ನು ಬುಡಸಮೇತ ಕಿತ್ತು ಹಾಕಲು ನಾವು ನಿನ್ನ ಸೇವೆಯಲ್ಲಿ ತೊಡಗಿ ನಿನ್ನ ಅಪ್ಪಣೆಯನ್ನು ಪಾಲಿಸಲು ಸದಾ ಸಿದ್ಧರಾಗಿದ್ದೇವೆ. ದೇಹದಲ್ಲಿ ಕಾಯಿಲೆ ಇದ್ದರೆ ಅದನ್ನು ಅಲಕ್ಷ್ಯ ಮಾಡಿದರೆ ಮುಂದೆ ಗುಣಪಡಿಸಲು ಸಾಧ್ಯವೇ ಆಗುವುದಿಲ್ಲ. ಹಾಗೆಯೇ ಮನುಷ್ಯನು ಇಂದ್ರಿಯಗಳನ್ನು ಎಚ್ಚರದಿಂದ ನಿಯಂತ್ರಣಗೊಳಿಸದೇ ಇದ್ದರೆ ಅವುಗಳನ್ನು ನಿಯಂತ್ರಿಸಲು ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ದೇವತೆಗಳು ನಾವು ಮಣಿಸಲು ಸಾಧ್ಯವಾಗದಷ್ಟು ಶಕ್ತಿವಂತರಾಗುವ ಮೊದಲೇ ನಾವು ಎಚ್ಚರದಿಂದಿರಬೇಕು. ದೇವತೆಗಳ ಶಕ್ತಿಗೆ ಶ್ರೀವಿಷ್ಣುವೇ ಆಧಾರ. ಏಕೆಂದರೆ ಎಲ್ಲ ಧಾರ್ಮಿಕ ತತ್ವಗಳ ಕಟ್ಟಕಡೆಯ ಗುರಿ ಅವನನ್ನು ಪ್ರಸನ್ನಗೊಳಿಸುವುದು. ವೇದಗಳ ಆದೇಶಗಳು, ಬ್ರಾಹ್ಮಣರು, ಗೋವುಗಳು, ತಪಸ್ಸು, ಯಜ್ಞಯಾಗಾದಿಗಳು, ದಾನ ಮಾಡುವುದು ಮತ್ತು ಆಸ್ತಿಯನ್ನು ಹಂಚಿಕೊಡುವುದು ಎಲ್ಲವೂ ಶ್ರೀವಿಷ್ಣುವನ್ನು ಪ್ರಸನ್ನಗೊಳಿಸಿಕೊಳ್ಳುವುದಕ್ಕಾಗಿಯೇ. ಆದ್ದರಿಂದ ವೇದಗಳ ಜ್ಞಾನವಿರುವ ಎಲ್ಲ ಬ್ರಾಹ್ಮಣರನ್ನು, ಯಜ್ಞವಿಧಿಗಳನ್ನು ನಿರ್ವಹಿಸುವ ಎಲ್ಲ ಋಷಿಗಳನ್ನು ಕೊಂದು ಹಾಕಿ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ. ವಾಸ್ತವವಾಗಿ ಬ್ರಾಹ್ಮಣರು, ಗೋವುಗಳು, ವೇದಗಳ ಜ್ಞಾನ, ತಪಸ್ಸು, ಸತ್ಯನಿಷ್ಠೆ, ಇಂದ್ರಿಯ ಮತ್ತು ಮನಸ್ಸುಗಳ ನಿಯಂತ್ರಣ, ನಿಷ್ಠೆ, ದಾನ, ಸಹನೆ ಮತ್ತು ಯಜ್ಞಗಳ ಆಚರಣೆ ಇವು ಶ್ರೀವಿಷ್ಣುವಿನ ದಿವ್ಯ ಶರೀರದ ಅಂಗಾಂಗಗಳು. ತನ್ನ ರಾಕ್ಷಸ ಮಂತ್ರಿಗಳು ಈ ರೀತಿ ಸಲಹೆಯನ್ನು ನೀಡಿದಾಗ ಮೊದಲಿನಿಂದಲೂ ಅತ್ಯಂತ ನೀಚನಾಗಿದ್ದ ಕಂಸನು ಸರ್ವಭಕ್ಷಕ ಅನಂತ ಕಾಲದ ಸರಪಳಿಗಳಲ್ಲಿ ಸಿಕ್ಕಿಕೊಂಡು ಭಗವಂತನ ಭಕ್ತರಿಗೆ ಹಿಂಸೆ ಕೊಡಲು ತೀರ್ಮಾನಿಸಿದ. ಎಲ್ಲ ಸಜ್ಜನರನ್ನು ಹಿಂಸಿಸುವಂತೆ ರಾಕ್ಷಸರಿಗೆ ಅಪ್ಪಣೆ ಮಾಡಿ ತನ್ನ ಮನೆಯನ್ನು ಪ್ರವೇಶಿಸಿದನು. ಕಂಸನ ಹಿಂಬಾಲಕರೆಲ್ಲ ರಾಜಸ ಮತ್ತು ತಾಮಸ ಗುಣಗಳಿಗೆ ಒಳಗಾದವರು. ಸಜ್ಜನರೊಂದಿಗೆ ದ್ವೇಷ ಸಾಧಿಸುವುದೊಂದೇ ಅವರ ಕೆಲಸ. ಇಂತಹ ಕಾರ್ಯಗಳು ಆಯಸ್ಸನ್ನು ಕಡಿಮೆ ಮಾಡುತ್ತವೆ. ಈ ಪ್ರಕ್ರಿಯೆಯನ್ನು ಇನ್ನೂ ಚುರುಕುಗೊಳಿಸಿ ತಮಗೆ ಶೀಘ್ರವಾಗಿ ಸಾವು ಬರುವಂತೆ ಅದನ್ನು ಆಹ್ವಾನಿಸಿದರು. ಸಜ್ಜನರನ್ನು ಹಿಂಸಿಸುವುದರ ಪರಿಣಾಮ ಅಕಾಲ ಮೃತ್ಯುವಷ್ಟೇ ಅಲ್ಲ, ಇದು ಎಂತಹ ಹೇಯ ಕೃತ್ಯವೆಂದರೆ ಅದನ್ನು ಮಾಡುವವನು ಕ್ರಮೇಣ ತನ್ನ ಸೌಂದರ್ಯವನ್ನು, ಯಶಸ್ಸನ್ನು, ಧಾರ್ಮಿಕ ತತ್ವಗಳನ್ನು ಕಳೆದುಕೊಳ್ಳುತ್ತಾನೆ. ಅವನು ಉನ್ನತ ಲೋಕಗಳಿಗೆ ಏರುವುದಕ್ಕೂ ಅಡ್ಡಿಯಾಗುತ್ತದೆ. ಬಗೆ ಬಗೆಯ ಮಾನಸಿಕ ಭ್ರಮೆಗಳಿಂದ ಪ್ರೇರಿತರಾಗಿ ರಾಕ್ಷಸರು ಎಲ್ಲ ಕಲ್ಯಾಣವನ್ನು ಕುಂಠಿತಗೊಳಿಸುತ್ತಾರೆ. ಭಗವಂತನ ಚರಣಕಮಲಗಳಿಗೆ ಮಾಡಿದ ಅಪರಾಧವು ದೇವೋತ್ತಮ ಪರಮಪುರುಷನ ಚರಣಕಮಲಗಳಲ್ಲಿ ಮಾಡಿದ ಅಪರಾಧಕ್ಕಿಂತ ದೊಡ್ಡ ಪಾಪ. ಹೀಗೆ ನಾಸ್ತಿಕರ ನಾಗರಿಕತೆಯು ಎಲ್ಲ ಅನರ್ಥಗಳಿಗೆ ಮೂಲವಾಗುತ್ತದೆ. ಶ್ರೀಕೃಷ್ಣನು ವಾಸ್ತವವಾಗಿ ದೇವಕಿ ಮತ್ತು ವಸುದೇವರ ಮಗನಾದರೂ ಕಂಸನ ಕ್ರೂರ ಕಾರ್ಯಗಳಿಂದಾಗಿ ವಸುದೇವನು ಮಗನ ಜನ್ಮದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗಲೇ ಇಲ್ಲ. ಆದರೆ
ಶ್ರೀಕೃಷ್ಣನ ಸಾಕು ತಂದೆಯಾದ ನಂದ ಮಹಾರಾಜನು ಶ್ರೀಕೃಷ್ಣನ ಜನನವನ್ನು ಉತ್ಸವವಾಗಿ ಆಚರಿಸಿದನು. ಶ್ರೀಕೃಷ್ಣನ ಜನ್ಮದಿನೋತ್ಸವದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.